Good morning, friends. Once again, I greet you in the mighty name of our risen Lord Jesus Christ. ಜೀವಸ್ವರೂಪನಾದಂಥ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಕಳೆದ ಹಲವಾರು ಸಂಚಿಕೆಯಿಂದ ನಮ್ಮ ಧ್ಯಾನದ ವಿಷಯ, ನಮ್ಮ ಚರ್ಚೆಯ ವಿಷಯ ಪ್ರಾರ್ಥನೆಯಾಗಿದೆ. ಹೌ ಟು ಡೂ ಎ ಮೀನಿಂಗ್ಫುಲ್ ಪ್ರೇಯರ್. ಅರ್ಥಗರ್ಭಿತವಾದ, ಕ್ರಾಂತಿಯುತವಾದ ಒಂದು ಪ್ರಾರ್ಥನೆ ಹೇಗೆ ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ, ಉತ್ತರ ಸಿಕ್ಕುವ ಒಂದು ಪ್ರಾರ್ಥನೆ, ಪರಿಣಾಮಕಾರಿಯಾದ ಒಂದು ಪ್ರಾರ್ಥನೆ ಮಾಡುವುದಕ್ಕೆ ನಾವು ತಿಳಿದುಕೊಂಡಿರಬೇಕಾದ ಅಥವಾ ತಿಳಿದಿರಬೇಕಾದ ಹಲವಾರು ಸಂಗತಿಗಳನ್ನು ನಾನು ಹೇಳ್ತಾ ಬಂದಿದ್ದೇನೆ. ಅಂದರೆ ಪ್ರಾರ್ಥನೆಗೆ ಯಾಕೆ ಅನೇಕ ಬಾರಿ ನಮಗೆ ಉತ್ತರ ಸಿಗುತ್ತಾ ಇಲ್ಲ, ಯಾವ ವಿಷಯಗಳು ಪ್ರಾರ್ಥನೆಗೆ ಉತ್ತರ ಸಿಗುವುದಕ್ಕೆ ಅಡ್ಡಿಯಾಗಿದೆ, ವಾಟ್ ಆರ್ ದೋಸ್ ಹಿಂಡ್ರೆನ್ಸಸ್, ಅಬ್ಜೆಕ್ಷನ್ಸ್ ವೆನ್ ವಿ ಪ್ರೇ ದಟ್ ವಿ ಮೇ ನಾಟ್ ಗೆಟ್ ಆನ್ಸರ್. ನಾವು ಪ್ರಾರ್ಥನೆಗೆ ಉತ್ತರವನ್ನು ಪಡೆಯಲಿಕ್ಕೆ ದೇವರು ತನ್ನ ವಾಕ್ಯದ ಆಧಾರದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಷರತ್ತುಗಳನ್ನು ನಾವು ಅನುಸರಿಸುವುದಾದರೆ ಖಂಡಿತವಾಗಿ ನಮ್ಮ ಪ್ರತಿಯೊಂದು ಪ್ರಾರ್ಥನೆಯು ವ್ಯರ್ಥವಾಗದಿರಲಿಕ್ಕೆ ಸಾಧ್ಯ. None of our prayer will go vain if we follow these guidelines which God has given us in His written word. ಸೊ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಪ್ರಾರ್ಥನೆ ಮಾಡುವಾಗ ನಾವು ನಮ್ಮಲ್ಲಿ ನಂಬಿಕೆಯುಳ್ಳವರಾಗಿ, ನಾವು ಆಡಿದ ಮಾತುಗಳಲ್ಲಿ ಭರವಸೆ ಉಳ್ಳವರಾಗಿ, ನಾವು ಅದನ್ನು ಆಗಲೇ ಆ ಕ್ಷಣದಲ್ಲಿಯೇ ಹೊಂದಿದ್ದೇವೆ ಎಂಬುದಾಗಿ ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ನಾವು ಬೇಡಿದ್ದನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾನು ಹೇಳಿದೆ. ಸೊ ಲಾಸ್ಟ್ ಎಪಿಸೋಡ್ ಐ ಸೆಡ್, ವೆನ್ ವಿ ಪ್ರೇ ವಿ ಮಸ್ಟ್ ಬಿಲೀವ್ ಇನ್ ವಾಟ್ ವಿ ಹ್ಯಾವ್ ಸೆಡ್ and we should have confidence in the word that God has given to us, promised to us, and by that faith when we pray we will receive what we have asked for. And we have seen an example how Jesus did it. ಯೇಸು ಸ್ವಾಮಿ ಅದು ಹೇಗೆ ನಮ್ಮ ಮುಂದೆ ಸಾಧಿಸಿದನು ಎಂಬುದನ್ನು ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಓದಿದೆವು. ಆ ಅಂಜೂರದ ಮರವನ್ನು ಸಾಯಿಸಿದರ ಕುರಿತಾಗಿ. ಸೊ ನಾವು ಇವತ್ತು ಅದೇ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. We will read Mark chapter 11 and verse 25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿಬಿಡುವನು ಅಂದನು. ನೋಡ್ರಿ, ಅಂದರೆ ಇನ್ನೊಂದು ರೀತಿ ಹೇಳಿದರೆ, ನೀವು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಬಿಡುವುದಿಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವುದಕ್ಕೆ ಇನ್ನೊಂದು ಕಾರಣ ಏನು ಎಂಬುದಾಗಿ ಸ್ಪಷ್ಟವಾಗಿ ಸ್ವಾಮಿ ತಾನೇ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯ ಬಗ್ಗೆ ಕಲಿಸ್ತಾ ಇದ್ದಾನೆ. ಅದು ಏನಾಗಿದೆ? ಕ್ಷಮಿಸದೇ ಇರುವ ಗುಣ. ಅನ್ಫರ್ಗಿವ್ನೆಸ್ ಈಸ್ ದಿ ಅನದರ್ ಹಿಂಡ್ರೆನ್ಸ್, ಮೇ ಬಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಹಿಂಡ್ರೆನ್ಸ್ ಫಾರ್ ಆನ್ಸರ್ ಟು ಅವರ್ ಪ್ರೇಯರ್. ನಮ್ಮ ಪ್ರಾರ್ಥನೆಗಳಿಗೆ ದೇವರಿಂದ ಉತ್ತರ ಸಿಕ್ಕದೇ ಇರುವುದಕ್ಕೆ ಅತಿ ಗಂಭೀರವಾದಂಥ ಒಂದು ಅಡ್ಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೇ ಇರುವಂಥದ್ದಾಗಿದೆ. ನೋಡ್ರಿ, ಇದರಿಂದ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಅವನು ನಿಮ್ಮನ್ನು ಕ್ಷಮಿಸುವುದಲ್ಲ, ಅವನನ್ನು ನೀವು ಕ್ಷಮಿಸುವುದು.
ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ನಾಟ್ that person must forgive you, but you must forgive that person. ಅಂದರೆ ನಾವು ಯಾರಿಗೆ ತಪ್ಪು ಮಾಡಿರುತ್ತೇವೋ ಅವರನ್ನು ನಾವು ಕ್ಷಮಿಸುವುದು ಮತ್ತು ಅವರಿಗೆ ಒಂದು ವೇಳೆ ನಮಗೆ ತಪ್ಪು ಮಾಡಿರುವುದಾದರೆ ಅದನ್ನು ಕೂಡ ನಾವು ಅವರಿಗೆ ಕ್ಷಮಿಸುವುದು. ಸೊ ಇಟ್ಸ್ ಟೂ ವೇ. ನಾವು ಹಾಗೆ ಕ್ಷಮಿಸದೆ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವುದಿಲ್ಲ. ಕ್ಷಮಾಪಣೆ, ಕ್ಷಮಿಸುವುದು, ಫಾರ್ಗಿವ್ನೆಸ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಕ್ಷಮಿಸುವಂಥ ಆ ಒಂದು ಮದ್ದು, ಅದಕ್ಕಿಂತ ಪವರ್ಫುಲ್ ಆದ ಮದ್ದು ಇನ್ನೊಂದು ಇಲ್ರಿ. ದೇರ್ ಇಸ್ ನೋ ಪವರ್ಫುಲ್ ಮೆಡಿಸಿನ್ ದ್ಯಾನ್ ಫಾರ್ಗಿವ್ನೆಸ್. ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರು ಆತನು ಕ್ಷಮಿಸುವ ತಂದೆಯಾಗಿದ್ದಾನೆ. ಆತನು ಕ್ಷಮಿಸುವ ತಂದೆಯಾಗಿರುವುದರಿಂದಲೇ ನಾವು ದೇವರ ಮುಂದೆ ಎಷ್ಟೊಂದು ಹಠಮಾರಿಗಳಾಗಿದ್ದರೂ ಕೂಡ ನಮ್ಮನ್ನು ಆತನು ಈಗಲೂ ಉಳಿಸಿದ್ದಾನೆ. ಸಮಟೈಮ್ಸ್ ಐ ಯೂಸ್ ಟು ಥಿಂಕ್ ಇನ್ ದಿಸ್ ವೇ. ಹಳೆಯ ಒಡಂಬಡಿಕೆ ಕಾಲದಲ್ಲಿ, ಅಂದರೆ ಯೇಸು ಕ್ರಿಸ್ತ ಮನುಷ್ಯನಾಗಿ ಭೂಮಿಗೆ ನರವತಾರ ಎತ್ತಿ ಬರುವ ಮೊದಲು ದೇವ ಜನರಾಗಿರುವ ಇಸ್ರಾಯೇಲರೊಟ್ಟಿಗೆ ದೇವರು ಕಾರ್ಯ ಮಾಡುವಾಗ ಅವರು ಮಾಡುತ್ತಿದ್ದ ಒಂದೊಂದು ತಪ್ಪಿಗೂ ತಕ್ಷಣ ದೇವರು ಅವರನ್ನು ಶಿಕ್ಷೆ ಮಾಡ್ತಾ ಇದ್ದನು, ಅಥವಾ ಶಿಕ್ಷಿಸ್ತಾ ಇದ್ದನು. ದೇವರು ಧರ್ಮಶಾಸ್ತ್ರ ಕೊಡುವಾಗ ಕೂಡ ದೇವರು ಮೋಶೆಯ ಮೂಲಕವಾಗಿ ಧರ್ಮಶಾಸ್ತ್ರ ಕೊಡುತ್ತಾನೆ. 8624 ಕಮ್ಯಾಂಡ್ಮೆಂಟ್ಸ್, 10 ದಶಾಜ್ಞೆಗಳ ಜೊತೆಯಾಗಿ ದೇವರು ಕೊಟ್ಟಿದ್ದಾನೆ ಇಸ್ರಾಯೇಲರಿಗೆ. ಸೊ ದೇವರು ತನ್ನ ಆಜ್ಞೆಗಳನ್ನು ಇಸ್ರಾಯೇಲಿಗೆ ಕೊಡುವಾಗ ದೇವರು ಹೇಳಿದನು, ನೀವು ಈ ಪಾಪ ಮಾಡಿದರೆ ನಿಮಗೆ ಈ ಶಿಕ್ಷೆ, ತಕ್ಷಣವೇ ಆ ಶಿಕ್ಷೆ ಜಾರಿಗೆ ತರಬೇಕೆಂಬುದಾಗಿ ದೇವರು ಹೇಳಿದನು. ಕಳ್ಳತನ ಮಾಡಿದರೆ ಕೈ ಕತ್ತರಿಸಿ ಬಿಡಬೇಕು, ಕೊಲೆ ಮಾಡಿದರೆ ಕೊಲೆಗಾರನನ್ನು ಕೂಡಲೇ ಕೊಲ್ಲಬೇಕು, ಕೊಂದು ಬಿಡಬೇಕು. ಸೊ ಒಂದೊಂದು ತಪ್ಪಿಗೂ ದೇವರು ಹಳೆಯೊಡಂಬಡಿಕೆಯಲ್ಲಿ ಆ ಒಂದು ನ್ಯಾಯ ಪ್ರಮಾಣದ ಅಥವಾ ಆ ಒಂದು ಧರ್ಮಶಾಸ್ತ್ರದ ಆ ಒಂದು ಕಾಲದಲ್ಲಿ ಆ ಧರ್ಮಶಾಸ್ತ್ರಕ್ಕೆ, ಆ ಕಾನೂನಿಗೆ ತಕ್ಕಂತೆ, ಕಾನೂನಿಗೆ ಸರಿಯಾಗಿ ದೇವರು ಶಿಕ್ಷೆ ವಿಧಿಸ್ತಾ ಇದ್ದನು ಮತ್ತು ಆ ಶಿಕ್ಷೆಯನ್ನು ಜಾರಿಗೆ ತರುತ್ತಾ ಇದ್ದನು. ಒಂದು ವೇಳೆ ಅದೇ ರೀತಿಯಲ್ಲಿ ಅದೇ ಪ್ರಮಾಣದಲ್ಲಿ ದೇವರು ಇವತ್ತು ತನ್ನನ್ನು ನಂಬಿದಂಥ ತನ್ನ ಜನರಿಗೆ ಶಿಕ್ಷೆ ಕೊಡುವುದಾಗಿದ್ದರೆ, ಬಾಪ್ರೆ, ನಾವು ಅದನ್ನು ಊಹಿಸುವುದಕ್ಕೂ ಕಷ್ಟ. ಅಂದರೆ ದೇವರು ಹಳೆಯೊಡಂಬಡಿಕೆಯಲ್ಲಿ ಮೋಶೆಗೆ ಹೇಳುತ್ತಾನೆ, ಕಣ್ಣಿನಿಂದ ತಪ್ಪು ಮಾಡಿದ್ರೆ, ಬಲಗಣ್ಣಿನಿಂದ ತಪ್ಪು ಮಾಡಿದ್ರೆ ಬಲಗಣ್ಣನ್ನು ಕಿತ್ತು ಬಿಸಾಡಬೇಕು, ಎಡಗಣ್ಣಿನಿಂದ ತಪ್ಪು ಮಾಡಿದ್ರೆ ಎಡಗಣ್ಣನ್ನು ಕಿತ್ತು ಬಿಸಾಡಬೇಕು, ಕೈಯಿಂದ ತಪ್ಪು ಮಾಡಿದವರಿಗೆ ಕೈಯನ್ನು ಕತ್ತರಿಸಬೇಕು, ಕಾಲಿಂದ ತಪ್ಪು ಮಾಡಿದವರಿಗೆ ಕಾಲು ಕತ್ತರಿಸಬೇಕು, ವ್ಯಭಿಚಾರ ಮಾಡಿದವನಿಗೆ ಕಲ್ಲೊಡೆದು ಸಾಯಿಸಬೇಕು, ನಾಲಿಗೆಯಿಂದ ಸುಳ್ಳಾಡಿದವನಿಗೆ ನಾಲಿಗೆ ಕತ್ತರಿಸಬೇಕು. ಒಂದೊಂದು ತಪ್ಪಿಗೆ ತಕ್ಕಂತೆ ಸರಿಯಾದ ಶಿಕ್ಷೆ ಆವಾಗ ವಿಧಿಸ್ತಾ ಇದ್ದರು. ಇವತ್ತು ಕೆಲವು ದೇಶಗಳಲ್ಲಿ ಜನರಿಗೆ ಆ ರೀತಿಯಾಗಿ ಶಿಕ್ಷೆ ವಿಧಿಸುವಂಥ ದೇಶಗಳಿವೆ. ಆದರೆ ದೇವರು ಕರುಣೆಯುಳ್ಳ ದೇವರು, ಕೃಪೆಯುಳ್ಳ ದೇವರು, ಕ್ಷಮಿಸುವಂಥ ದೇವರು, ಪ್ರೀತಿಯುಳ್ಳಂಥ ದೇವರು. ಮನುಷ್ಯರ ಈ ಒಂದು ಸ್ಥಿತಿಯನ್ನು ತಿಳಿದುಕೊಂಡಾಗ ದೇವರು ತೀರ್ಮಾನ ಮಾಡಿದನು, ಮನುಷ್ಯನು ಈ ರೀತಿಯಾಗಿ ಒಳ್ಳೆಯವನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಅವನಿಗೆ ಶಿಕ್ಷೆ ಕೊಟ್ಟರೆ ಅವನು ಒಳ್ಳೆಯವನಾಗುವುದಿಲ್ಲ. ದೇವರು ಅದಕ್ಕೆ ತನ್ನ ಪ್ರೀತಿಯನ್ನೇ ಇವರನ್ನು ತನ್ನ ವಶಕ್ಕೆ ಮಾಡಿಕೊಳ್ಳುವುದಕ್ಕೋಸ್ಕರ, ತನ್ನ ಕಡೆಗೆ ಸೆಳೆದುಕೊಳ್ಳುವುದಕ್ಕೋಸ್ಕರವಾಗಿ ತೀರ್ಮಾನ ಮಾಡಿದಾಗ ದೇವರು ಕೃಪೆಯನ್ನು ತೋರಿಸಿದನು. ಕೃಪೆ ಅಂದರೆ ಯೋಗ್ಯರಲ್ಲದವರಿಗೆ ಅಥವಾ ಅಯೋಗ್ಯರಾದವರಿಗೆ ದೇವರು ತೋರಿಸುವ ದಯೆ, ಕರುಣೆ ಎಂಬುದಾಗಿ ಅರ್ಥ. ದೇವರು ಅಯೋಗ್ಯರಾದ ಮಾನವರಾದ ನಮ್ಮೆಲ್ಲರನ್ನು ನೋಡಿ
ದೇವರು ದಯೆ ತೋರಿಸಿದನು, ಕರುಣೆ ತೋರಿಸಿದನು. ದೇವರ ಕೃಪೆಯಿಂದ ತುಂಬಿದವನಾಗಿ ದೇವರ ಸತ್ಯವನ್ನು ಅದೇ ಸಮಯದಲ್ಲಿ ಆ ಸತ್ಯ ಪ್ರಮಾಣವನ್ನು ನೆರವೇರಿಸಬೇಕು. ಆದ ಕಾರಣ ಸತ್ಯವನ್ನು ತುಂಬಿದವನಾಗಿ, ಕೃಪೆಯನ್ನು ತುಂಬಿದವನಾಗಿ, ಸತ್ಯವನ್ನು ತುಂಬಿದವನಾಗಿ ಮನುಷ್ಯರ ಮಧ್ಯಕ್ಕೆ ಇಳಿದು ಬಂದನು. ಮನುಷ್ಯನಾಗಿ ಇಳಿದು ಬಂದನು. ಆತನೇ ಯೇಸು ಕ್ರಿಸ್ತನು. ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಾನು ಈ ವಚನವನ್ನು ಹೇಳಿದ ವಚನವನ್ನು ನಾವು ನೋಡುತ್ತೇವೆ. ನಾನೀಗ ಹೇಳಿದ ವಚನ, ಕೃಪೆಯೂ ಸತ್ಯವೂ ತುಂಬಿದವನಾಗಿ, ಗಾಡ್ ಹೂ was filled with grace or full of grace, filled with truth, full of truth. God became man. God became man. The creator God became man. The unseen God became man that everybody can see. Everybody could see him. And he is Jesus. He came with full of grace, the unmerited favor of God, and full of truth, the truth of God's commandments, God's word. And that was Jesus. And he took all our sin. ಆತನು ನಮ್ಮ ಎಲ್ಲ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ನಮಗೆ ಪೆನಾಲಿಟಿ ಆದನು, ನಮಗೆ ಪ್ರಾಯಶ್ಚಿತ್ತವಾದನು. ನಾವು ಅನುಭವಿಸಬೇಕಾದ ಶಿಕ್ಷೆ, ಆ ಸತ್ಯ ಪ್ರಮಾಣಕ್ಕೆ ಅನುಗುಣವಾದ ಶಿಕ್ಷೆ ಯೇಸು ತನ್ನ ದೇಹದಲ್ಲಿ ಅನುಭವಿಸಿದನು. ಇದು ದೇವರ ಕೃಪೆ, ಇದು ದೇವರ ದಯೆ, ಇದು ದೇವರ ಕರುಣೆ, ಇದು ದೇವರ ಕ್ಷಮಾಪಣೆ. ಶಿಲುಬೆಯಲ್ಲಿ ದೇವರು ನಮ್ಮನ್ನು ಕ್ಷಮಿಸಿದನು. ಶಿಲುಬೆಯ ಮೂಲಕವಾಗಿ ಅಥವಾ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ, ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ, ನಮ್ಮ ಶಾಪ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಸತ್ತಂತ ಯೇಸು ಕ್ರಿಸ್ತನಲ್ಲಿ ದೇವರು ತನ್ನ ಅಪಾರವಾದ ಕೃಪೆಯನ್ನು ನಮಗೆ ಪ್ರದರ್ಶನ ಮಾಡಿದನು. ಯೇಸುವಿನಲ್ಲಿ ಆ ಕೃಪೆ ನಾವು ನೋಡುತ್ತೇವೆ. ಯೇಸುವಿನಲ್ಲಿ ಆ ಸತ್ಯದ ನೆರವೇರಿಕೆ ನಾವು ನೋಡುತ್ತೇವೆ. ಯೇಸು ದೇವರ ಸತ್ಯವನ್ನು ನೆರವೇರಿಸಿದನು. ಯೇಸುವಿನಲ್ಲಿ ದೇವರ ಸಂಪೂರ್ಣವಾದ ಕೃಪೆ ನಾವು ದರ್ಶಿಸುತ್ತೇವೆ. ಆದ ಕಾರಣ ಬೈಬಲ್ ನಮಗೆ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ, ಕೃಪೆಯೂ ಸತ್ಯವೂ ತುಂಬಿದವನಾಗಿ. ಯೇಸುವನ್ನು ನೋಡ್ರಿ, ಯೇಸುವಿನ ಕೈಯಲ್ಲಿ ಒಂದು ಆಯುಧವಿಲ್ಲ, ಒಂದು ಚೂರಿ ಇಲ್ಲ, ಒಂದು ಕತ್ತಿ ಇಲ್ಲ. ಯೇಸುವಿನ ಕೈಯಲ್ಲಿ ಯಾವುದೇ ಒಂದು ಮಾರಕವಾದ ಒಂದು ಆಯುಧವಿಲ್ಲ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ, ದೇವರು ಕರುಣೆಯುಳ್ಳವನಾಗಿದ್ದಾನೆ, ದೇವರು ಕ್ಷಮಿಸುವನಾಗಿದ್ದಾನೆ. ನಮ್ಮ ತಪ್ಪಿಗೆ ತಕ್ಕಂತೆ ದೇವರು ಕ್ಷಣ ಕ್ಷಣ ನಮ್ಮನ್ನು ಶಿಕ್ಷಿಸುವುದಾಗಿದ್ದರೆ ಎಷ್ಟೋ ಜನರು, ಎಷ್ಟೋ ಕ್ರೈಸ್ತರು, ಎಷ್ಟೋ ವಿಶ್ವಾಸಿಗಳಿಗೆ ಕಣ್ಣಿರಲಿಕ್ಕಿಲ್ಲ, ಮೂಗಿರಲಿಕ್ಕಿಲ್ಲ, ನಾಲಿಗಿರಲಿಕ್ಕಿಲ್ಲ. ಸಮ್ಟೈಮ್ಸ್ ಐ ಸೇ, ಕೆಲವೊಮ್ಮೆ ನಾನು ಹೇಳುತ್ತೇನೆ, ಸಭೆಗಳಲ್ಲಿ ವಿಶ್ವಾಸಿಗಳ ಕೂಟದಲ್ಲಿ ನಾವು ನೋಡುವುದಾದರೆ ಪಾಸ್ಟರ್ ಸಹಿತವಾಗಿ ಬಹುಶಃ ಎಲ್ಲರೂ ಅಂಗವಿಕಲರೇ ಇರಬಹುದು. ಯಾಕಂದರೆ ದೇವರು ನಮ್ಮ ಪ್ರತಿಯೊಂದು ತಪ್ಪುಗಳಿಗೆ ತಕ್ಕಂತೆ ಶಿಕ್ಷಿಸುವಾಗಿದ್ದರೆ, ದಂಡಿಸುವನಾಗಿದ್ದರೆ ನಾವೆಲ್ಲರೂ ಅಂಗವಿಕಲರಾಗಿ ದೇವರನ್ನು ಆರಾಧನೆ ಮಾಡಬೇಕಾಗಿತ್ತು. ಆದರೆ ದೇವರು ಕೃಪೆಯು ಮಹಾದಯೆಯುಳ್ಳವನಾಗಿರುವುದರಿಂದ ನಮ್ಮ ಪ್ರತಿಯೊಬ್ಬೊಬ್ಬರ ತಪ್ಪಿಗೆ ತಕ್ಕಂತೆ ಆತ ನಮ್ಮನ್ನು ಶಿಕ್ಷಿಸ್ತಾ ಇಲ್ಲ, ನಮ್ಮನ್ನು ದಂಡಿಸ್ತಾ ಇಲ್ಲ. ದೇವರ ವಚನ ಹಾಗೆ ಹೇಳುತ್ತದೆ, ತಂದೆಗೆ ಮಕ್ಕಳ ಮೇಲೆ ಹೇಗೆ ದಯೆ ತೋರಿಸ್ತಾನೋ, ತಂದೆಯು ತಮ್ಮ ಮಕ್ಕಳ ಮೇಲೆ ಹೇಗೆ ಕರುಣೆ ತೋರಿಸ್ತಾನೋ, ಅದೇ ರೀತಿಯಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರು ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ. ಹಾಗಾದರೆ ನಾವು ಎಷ್ಟು ದೇವರ ಮಕ್ಕಳಾಗಿರುವ ನಾವು, ದೇವರನ್ನು ತಿಳಿದುಕೊಂಡವರಾದ ನಾವು, ಯೇಸುವಿನ ಶಿಷ್ಯರಾದಂಥ ನಾವು ಎಷ್ಟು ಹೆಚ್ಚಾಗಿ ಇತರ ತಪ್ಪುಗಳನ್ನು ಕ್ಷಮಿಸಬೇಕು. ಎಫೆಸದವರಿಗೆ ಬರೆದ ಪತ್ರದಲ್ಲಿ ಪೌಲನ ಮೂಲಕವಾಗಿ ದೇವರು ಹೇಳುತ್ತಾನೆ, ಕ್ರಿಸ್ತನಲ್ಲಿ ತಂದೆಯಾದ ದೇವರು ನಮ್ಮ ಸಕಲ ಅಪರಾಧಗಳನ್ನು ಕ್ಷಮಿಸಿದ ಹಾಗೆ ನಾವು ಕೂಡ ಇತರರನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳುತ್ತಾನೆ.
ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಾಗ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಹೇಳುತ್ತದೆ, ನಮ್ಮ ತಪ್ಪುಗಳನ್ನು ನಾವು ಇತರರಿಗೆ ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನೀವು ಹೇಳಿದ್ದೀರಿ, ಕರೆಕ್ಟ್. ಈಗ ನಮಗೆ ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ 12ನೇ ವಚನದಲ್ಲಿ 6ನೇ ಅಧ್ಯಾಯ ಮ್ಯಾಥ್ಯೂ ಚಾಪ್ಟರ್ 6 and verse 12, the Lord Jesus taught us, pray like this. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆಯ ಸಂದರ್ಭದಲ್ಲಿ ಈ ಒಂದು ಅಂಶ ಪ್ರಾರ್ಥನೆಯಲ್ಲಿ ಅಡಕವಾಗಿರಬೇಕು. ಅದು ಏನಾಗಿದೆ? ನೀವು ನಿಮಗೆ ಅಪರಾಧ ಮಾಡಿದವರನ್ನು ನೀವು ಹೇಗೆ ಕ್ಷಮಿಸುತ್ತೀರೋ ಅದೇ ರೀತಿಯಾಗಿ ನನ್ನನ್ನು ತಂದೆಯೇ ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸು. ಅನೇಕ ಬಾರಿ ನಾವು ಕ್ಷಮಾಪಣೆ ದೇವರಿಂದ ಹೊಂದಿಕೊಳ್ಳದಿರುವುದಕ್ಕೆ ಕಾರಣ ಏನು ಗೊತ್ತಾ? ನಮಗೆ ವಿರೋಧವಾಗಿ ತಪ್ಪು ಮಾಡಿದವರು ನಾವು ಕ್ಷಮಿಸುವುದಿಲ್ಲ. ನಾವು ಮಾಡಿದ ಪ್ರಾರ್ಥನೆ ಏನು? ನಾನು ಅವರಿಗೆ ಏನು ಮಾಡಿದೆಯೋ ಅದೇ ರೀತಿಯಾಗಿ ನನಗೆ ಮಾಡು ಸ್ವಾಮಿ ಎಂದಲ್ವಾ? ಅಂದರೆ ಸ್ವಾಮಿ, ತಂದೆಯಾದ ದೇವರೇ, ನನಗೆ ತಪ್ಪು ಮಾಡಿದವರನ್ನು ನಾನು ಕ್ಷಮಿಸಲಿಲ್ಲ, ಆದ ಕಾರಣ ನನ್ನನ್ನು ಕ್ಷಮಿಸಬೇಡ ಅಂತಲ್ವ ಅರ್ಥ? ಕೆಲವರು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಯಾವಾಗಲೂ ಈ ಪ್ರಾರ್ಥನೆ ಮಾಡುತ್ತಾರೆ. ಅವರು ಬಾಯಿಪಾಠ ಮಾಡಿಕೊಂಡಿದ್ದಾರೆ. ಬಾಯಿಪಾಠ ಮಾಡೋದು ಒಳ್ಳೆಯದು, ಆದರೆ ಅದರ ನಿಜವಾದ ಅರ್ಥ ಗ್ರಹಿಸಿಕೊಂಡಿದ್ದೀರೋ? ನಮಗೆ ವಿರೋಧವಾಗಿ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ ಎಂಬುದಾಗಿ ದೇವರ ಹತ್ರ ಬೇಡುವಾಗ ನಾವು ಬೇಡಿದಂತೆ ತಾನೇ ನಾವು ದೇವರು ಮಾಡಬೇಕು. ಕರೆಕ್ಟ್? ನಾವು ನಮಗೆ ವಿರೋಧವಾಗಿ ತಪ್ಪು ಮಾಡಿದವರಿಗೆ ಕ್ಷಮಿಸಲಿಲ್ಲ, ಆದ ಕಾರಣ ದೇವರು ನಮ್ಮ ತಪ್ಪು ಕ್ಷಮಿಸಬೇಕೋ? ಬೇಡ, ದೇವರು ಕ್ಷಮಿಸುವುದೂ ಇಲ್ಲ. ಹಾಗೆ ನಾವು ಬೇರೆಯವರ ತಪ್ಪುಗಳನ್ನು ಕ್ಷಮಿಸದೆ ದೇವರಲ್ಲಿ ಎಷ್ಟು ಸಮಯ ಪ್ರಾರ್ಥನೆ ಮಾಡಿದರು, ಎಷ್ಟು ಗಂಟೆಗಳು ಪ್ರಾರ್ಥನೆ ಮಾಡಿದರು, ಎಷ್ಟು ದಿನಗಳು ಪ್ರಾರ್ಥನೆ ಮಾಡಿದರು, ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲ. ಅಥವಾ ಇದೇ ಪ್ರಾರ್ಥನೆ ನಾವು ಬಾಯ್ಪಾಠ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ನಾವು ಎಷ್ಟು ಸಲ ನಾವು ಅದನ್ನು ತಿರುಗಾ ಮುರುಗಾ ಹೇಳಿದರೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ಯೇಸು ಸ್ವಾಮಿ ಇಲ್ಲಿ ಹೇಳ್ತಾನೆ ನೋಡ್ರಿ, 25ನೇ ವಚನದಲ್ಲಿ ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸುವಂಥ, ಪ್ರಾರ್ಥನೆಯ ಉತ್ತರವನ್ನು ಅಡ್ಡಿಪಡಿಸುವಂಥ ಸಂಗತಿ ಏನಾಗಿದೆ? ನಾವು ಕ್ಷಮಿಸದೇ ಇರುವ ಗುಣ. When we do not have a clean heart, a clean spirit with God and with men, ಮನುಷ್ಯರ ಸಂಗಡ ಹಾಗೂ ದೇವರ ಮುಂದೆ ನಮಗೆ ಶುದ್ಧವಾದ ಒಂದು ಹೃದಯವಿಲ್ಲದಿರುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನೋಡ್ರಿ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ನಾವು ಇತರರ ತಪ್ಪುಗಳನ್ನು ಮನಸಾರೆ ಕ್ಷಮಿಸಬೇಕು. Willingly we must be forgiving others' fault. Willingly, ಮನಪೂರ್ವಕವಾಗಿ ನಾವು ಈ ದಿವಸ ಕೇಳಿಕೊಳ್ಳೋಣ, ದೇವರೇ ಕ್ಷಮಿಸುವುದಕ್ಕೆ ನಮಗೆ ಸಹಾಯ ಮಾಡು. ಕ್ಷಮಿಸದೇ ಇರುವಾಗ, ಕಹಿತನ ನಮ್ಮೊಳಗಿರುವಾಗ, ಕಹಿಯಾದ ಬೇರು ನಮ್ಮೊಳಗೆ ಚಿಗುರುವಾಗ ಆ ಬೇರು ಗಿಡವಾಗುತ್ತೆ, ಮರೆಯಬೇಡಿ. ಆ ಗಿಡ ಬೆಳೆದು ಮರವಾಗುತ್ತೆ, ಮರೆಯಬೇಡಿ. ಆ ಮರ ಬೆಳೆದು ಅನೇಕ ಹಣ್ಣುಗಳು ಹುಟ್ಟಿಸುತ್ತೆ ಎಂಬುದನ್ನು ಮರೆಯಬೇಡ್ರಿ. ಆ ಹಣ್ಣುಗಳಿಂದ, ಆ ಬೀಜಗಳಿಂದ ಅನೇಕ ಕೆಟ್ಟ ಸಸಿಗಳು, ದ್ವೇಷದ, ವಿರೋಧದ, ಹಗೆತನದ, ಕೊಲೆ ಮಾಡುವ ಇಂಥ ಅನೇಕ ಗುಣಗಳಿರುವಂಥ ಮರಗಳು ಹುಟ್ಟುತ್ತವೆ ಎಂಬುದು ಮರೆಯಬೇಡ. ಆದ ಕಾರಣ ಇಬ್ರಿಯ ಪತ್ರದಲ್ಲಿ ಇನ್ ದ ಬುಕ್ ಆಫ್ ಹೀಬ್ರೂಸ್ Paul says, or the writer says, pluck out, take out the root of bitterness. ಕಹಿಯಾದ ಬೇರನ್ನು ಕಿತ್ತು ಬಿಸಾಟು ಬಿಡ್ರಿ. ಅದರಿಂದ ಮೊಳಕೆ ಆಗಲಿಕ್ಕೆ ಬಿಡಬೇಡಿ. ಅದು ಬೆಳೆದು ಸಸಿಯಾಗುವುದಕ್ಕೆ, ಮರವಾಗುವುದಕ್ಕೆ, ಅದು ಕಾಯಿ ಕೊಡುವ, ಹಣ್ಣು ಕೊಡುವ ಮರವಾಗುವುದಕ್ಕೆ ಬಿಡಬೇಡಿ. ಆ ಬೇರು ಸಹಿತವಾಗಿ ಕಿತ್ತು ಬಿಸಾಡ್ರಿ ಎಂಬುದಾಗಿ ಇಬ್ರಿಯ ಪತ್ರದಲ್ಲಿ ನಾವು ನೋಡುತ್ತೇವೆ. ಕಹಿಯಾದ ಬೇರು, ಕಹಿತನ ನಮ್ಮಲ್ಲಿರುವಾಗ ನಮ್ಮ ದೇಹದಲ್ಲಿ ಅನೇಕ ಕಾಯಿಲೆಗಳು ಹುಟ್ಟುತ್ತೆ ಎಂಬುದಾಗಿ ವೈದ್ಯರು ಹೇಳ್ತಾರೆ.
ವೈದ್ಯಶಾಸ್ತ್ರವು ಹೇಳುತ್ತದೆ, ವೆನ್ ವಿ ಕೀಪ್ ಬಿಟ್ಟರ್ನೆಸ್ ಇನ್ ಅಸ್, ವಿ ಆರ್ ಇನ್ವೈಟಿಂಗ್ ಸೋ ಮೆನಿ ಸಿಕ್ನೆಸಸ್, ಇಲ್ನೆಸ್ ಇನ್ ಅವರ್ ಬಾಡಿ. ದಿಸ್ ಈಸ್ ವಾಟ್ ದ ಮೆಡಿಕಲ್ ಸೈನ್ಸ್ ಸೇ. ಇವತ್ತಿನ ವೈದ್ಯಶಾಸ್ತ್ರ ನಮಗೆ ಹೇಳುತ್ತದೆ ಬಿಟ್ಟರ್ನೆಸ್, ಕ್ಷಮಿಸದಿರುವ ಗುಣ. ಇದರ ಬಗ್ಗೆ ನಾನು ಹೆಚ್ಚು ಹೇಳುವುದಕ್ಕೆ ಈಗ ನನಗೆ ಸಮಯವಿಲ್ಲ. ಪ್ರಿಯರೇ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯೇ, ನಿನ್ನ ಸಹೋದರನು, ನಿನ್ನ ಸಹೋದರಿಯು, ನಿನ್ನ ತಂದೆ ಅಥವಾ ತಾಯಿ, ಒಡ ಹುಟ್ಟಿದವರು ನಿನಗೆ ವಿರೋಧವಾಗಿ ಮಾಡಿದ ತಪ್ಪು, ಆಡಿದ ಮಾತು ಮನಪೂರ್ವಕವಾಗಿ ಕ್ಷಮಿಸುವುದಕ್ಕೆ ಈ ಬೆಳಿಗ್ಗೆ ದೇವರು ನಿಮಗೆ ಹೇಳುತ್ತಾ ಇದ್ದಾನೆ. ಯಾಕೆ ಈ ಬೆಳಗಿನ ಜಾವದಲ್ಲಿ ತೀರ್ಮಾನ ಮಾಡಬಾರದು? ಸ್ವಾಮಿ, ನನಗೆ ಇವರಿಂದ ಈ ನೋವಾಗಿದೆ, ಕರೆಕ್ಟ್. ನನಗೆ ಅವರಿಂದ ಈ ಗಾಯವಾಗಿದೆ, ಕರೆಕ್ಟ್. ಮಾತಿನ ಗಾಯ ಆರುವುದು ಬಹಳ ಕಷ್ಟ. ಕತ್ತಿಯ ಗಾಯ ಬೇಗನೆ ಆರಬಹುದು, ಆದರೆ ಮಾತಿನ ಗಾಯ ಆರುವುದು ಕಷ್ಟ. ಆದರೆ ಯೇಸು ಕ್ರಿಸ್ತನಲ್ಲಿ ಆ ಗಾಯವನ್ನು ನಾವು ಗುಣಪಡಿಸಿಕೊಳ್ಳುವುದಕ್ಕೆ ಸಾಧ್ಯ. ದೇವರ ವಚನ ಎಂಬ ಈ ಔಷಧಿ, ಈ ಮದ್ದು ನಮ್ಮ ಆ ಗಾಯವಾದ ನಮ್ಮ ಮನಸ್ಸು, ಗಾಯವಾದ ನಮ್ಮ ಹೃದಯ, ಗಾಯವಾದ ನಮ್ಮ ಆಲೋಚನೆಗಳನ್ನು ಸ್ವಸ್ಥಗೊಳಿಸಲಿಕ್ಕೆ ಸಾಧ್ಯ. ಯೇಸುವೆ, ನೀನು ನನ್ನನ್ನು ಸ್ವಸ್ಥ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತಾ, ಸ್ವಾಮಿ, ಈ ದಿವಸ ನಾನು ಕೇಳಿಸಿಕೊಂಡಂತ, ಇವತ್ತು ನಾನು ವೀಕ್ಷಿಸಿದ ಕಾರ್ಯಕ್ರಮದ ಮೂಲಕವಾಗಿ ನೀನು ನನ್ನ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ ಯೇಸುವೆ. ನಾನು ನನ್ನ ಮನಸ್ಸನ್ನು ಬದಲಾಯಿಸುತ್ತೇನೆ, ನನ್ನ ಜೀವನ ಶೈಲಿಯನ್ನು ಬದಲಾಯಿಸುತ್ತೇನೆ. ನಾನು ನನ್ನ ಈ ಪ್ರಿಯ ಸಹೋದರನನ್ನು ಕ್ಷಮಿಸ್ತೇನೆ, ನನ್ನ ಸ್ನೇಹಿತನನ್ನು ಕ್ಷಮಿಸ್ತೇನೆ. ಇದು ಮಾನಸಿಕವಾಗಿ ನನಗೆ ಕಷ್ಟ, ಆದರೆ ನಿನ್ನ ಸಹಾಯದಿಂದ ನಾನು ಮಾಡುತ್ತೇನೆ. ದೇವರೇ, ನನ್ನನ್ನು ದಯವಿಟ್ಟು ಕ್ಷಮಿಸು ಎಂಬುದಾಗಿ ನಾವು ಪ್ರಾರ್ಥಿಸುವುದಾದರೆ, ಯೇಸು ಸ್ವಾಮಿ ಹೇಳುತ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ ನೀವೇನು ಮಾಡಬೇಕು? ನೀವು ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ನೀವು ಅದನ್ನು ಅವರಿಗೆ ಕ್ಷಮಿಸಿರಿ. ನೀವು ಕ್ಷಮಿಸದೆ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಮೇಲ್ಛಾವಣೆ ತನಕ ಅಷ್ಟೇ ಹೋಗುತ್ತದೆ, ಮತ್ತೆ ಅದು ವಾಪಸ್ ಬರುತ್ತದೆ. ಕೀರ್ತನೆಯಲ್ಲಿ ಒಂದು ವಾಕ್ಯವುಂಟು, ಓದೋದಕ್ಕೆ ಸಮಯದಲ್ಲಿ ಈಗಲೇ ನನ್ನ ಸಮಯ ಮುಕ್ತಾಯವಾಗಿದೆ. ಅಲ್ಲಿ ಬರೆದದೆ ಕೀರ್ತನೆಗಾರ ಹೇಳುತ್ತಾನೆ, ನಾನು ದೇವರಲ್ಲಿ ಬೇಡಿಕೊಳ್ಳಲು ನನ್ನ ಪ್ರಾರ್ಥನೆ ನನ್ನ ಮಡಿಲಿಗೆ, ನನ್ನ ಎದೆಗೆ ಅದು ಹಿಂತಿರುಗಿತ್ತು. ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ಆದರೆ ಪ್ರಾರ್ಥನೆ I prayed to God, but my prayer returned to my bosom. My prayer returned to my bosom. Many times our prayer returned to us. God sent that prayer back to you or back to me. ಯಾಕೆ ಗೊತ್ತಾ? ನಾವು ಇತರ ತಪ್ಪುಗಳನ್ನು ಕ್ಷಮಿಸಲಿಲ್ಲ. ದೇವರ ಮುಂದೆ ಕ್ಷಮಾಪಣೆ ಮಾಡಿಕೊಳ್ಳುವುದು ಬಹಳ ಸುಲಭರೇ, ಆದರೆ ನಾವು ಮನುಷ್ಯರಿಗೆ ಮಾಡಿದ ತಪ್ಪುಗಳನ್ನು ಮನುಷ್ಯರ ಬಳಿಯಲ್ಲಿ ಕೇಳಿಕೊಳ್ಳುವುದು ಬಹಳ ಕಷ್ಟ. ದೇವರು ಸ್ವರ್ಗದಲ್ಲಿದ್ದಾನೆ, ಇಲ್ಲಿದ್ದುಕೊಂಡು ಹೇಳ್ಬೋದು, ದೇವರೇ ಕ್ಷಮಿಸಿಬಿಡು ಸೇವರೇ ಅಂತ. ದೇವರು ಕ್ಷಮಿಸ್ತಾನೆ. ಆದರೆ ನಾವು ದಿನಾಲು ನೋಡುವಂಥ ನಮ್ಮ ಸ್ನೇಹಿತನಿಗೆ, ಅವನಿಗೆ ವಿರೋಧವಾಗಿ ನಾವು ಮಾಡಿದ ತಪ್ಪು, ನಾವು ದಿನಾಲು ಬೆಳಗಿನಿಂದ ಸಾಯಂಕಾಲ ತನಕ ನಾವು ನೋಡಬೇಕಾದಂಥ ನಮ್ಮ ಮನೆಯಲ್ಲಿರುವ ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಸಹೋದರಿಗೆ ಅಥವಾ ಗಂಡನಿಗೆ, ಹೆಂಡತಿಗೆ, ಅಥವಾ ನಮ್ಮ ಜೊತೆಯಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕೆ ಪ್ರತಿ ಸಮಯ ಸಭೆಯಲ್ಲಿ ಸೇರಿ ಬರುವಂಥವರಿಗೆ ನಾವು ವಿರೋಧವಾಗಿ ಮಾಡಿದ ತಪ್ಪನ್ನು ಅವರ ಬಳಿಗೆ ಹೋಗಿ, ನಾನು ಮಾಡಿದ ತಪ್ಪಾಯಿತು, ನಾನು ಆಡಿದ್ದು ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿಕೊಳ್ಳೋದು ಅಷ್ಟು ಸುಲಭವಲ್ಲ. ಇದಕ್ಕೆ ದೇವರ ಆತ್ಮನ ಸಹಾಯ ಬೇಕು. ಈ ವಾಕ್ಯಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳುವುದಾದರೆ ಮಾತ್ರ ಹಾಗೆ ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಹಾಗೆ ನಾವು ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಕೊಡ್ತಾನೆ. ಹಾಗಾದರೆ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ಬಹಳ ಮುಖ್ಯವಾದ ಒಂದು ಅಂಶವನ್ನು ಮಾತ್ರ ಇವತ್ತು ನಾನು ಹೇಳಿದೆ. ಅದು ಏನಾಗಿದೆ ಅಂದರೆ, ಕ್ಷಮಿಸದೇ ಇರುವಂಥ ಗುಣ. ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಕಲಿಸಿಕೊಟ್ಟಂಥ ಅತೀ ಶ್ರೇಷ್ಠವಾದ ಒಂದು ಸತ್ಯಾಂಶ ಇದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡೋ ಹೀಗೆ ಮಾಡಿರಿ ಪ್ರಾರ್ಥನೆ. ತಂದೆಯೇ, ಸ್ವರ್ಗದಲ್ಲಿರುವ ತಂದೆಯೇ, ನಾವು ನಮ್ಮ ತಪ್ಪುಗಳನ್ನು ಇತರರಿಗೆ ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ಪ್ರಾರ್ಥನೆ ಮಾಡೋಣ.
ಪ್ರೀತಿಯುಳ್ಳ ಸ್ವಾಮಿ, ಈ ದಿವಸ ನಿನ್ನ ಶ್ರೇಷ್ಠವಾದ ವಾಕ್ಯದ ಮುಂದೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುತ್ತೇವೆ ಸ್ವಾಮಿ. ಈ ಕಾರ್ಯಕ್ರಮ ವೀಕ್ಷಿಸಿದಂಥ ಪ್ರತಿಯೊಬ್ಬ ನನ್ನ ವೀಕ್ಷಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಅವರೊಳಗಿರುವಂಥ ಕಹಿಯಾದ ಮನೋಭಾವನೆ, ಕ್ಷಮಿಸದೇ ಇರುವಂಥ ಆ ಒಂದು ಕಾರ್ಯ ವಿಚಾರ, ಅದು ಬಹುಶಃ ಇತರರು ಮಾಡಿದ ಮಾತಿರಬಹುದು, ಮಾಡಿದ ಕಾರ್ಯವಿರಬಹುದು, ಅದು ಏನೇ ಇದ್ದರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ ಅವರನ್ನು ಕ್ಷಮಿಸುವಂಥ ಮನಸ್ಸು ಪ್ರತಿಯೊಬ್ಬರಿಗೂ ಅನುಗ್ರಹಿಸು. ನಮಗೆ ಎಲ್ಲರಿಗೂ ಅನುಗ್ರಹಿಸು. ಯಾಕಂದರೆ ನಾವು ಅವರ ತಪ್ಪುಗಳನ್ನು ಮನಸಾರೆ ಕ್ಷಮಿಸದೆ ನಿನ್ನಲ್ಲಿ ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಆ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕುವುದಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ನೀನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮಗೆ ಸಹಾಯ ಮಾಡಿ ಸ್ವಾಮಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.